ಬೀಳಿಗೆ ತಾಲೂಕಿನ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು, ನಿಮಗೆಲ್ಲ ನಮಸ್ಕಾರ. ನನಗೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಸಂದಂಥ ಈ ಸಂದರ್ಭದಲ್ಲಿ ನೀವೆಲ್ಲ ಕೂಡ್ಕೊಂಡು ಬಂದು ಶುಭವನ್ನು ಹಾರೈಸ್ತಾ ಇದ್ದೀರಿ. ಪ್ರೀತಿ ಇರಲಾರದೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಮನುಷ್ಯ ಪ್ರೀತಿಯಿಂದನೇ ಬದುಕೋದು. ಪ್ರೀತಿ ಇದ್ದರೆ ಮಾತ್ರ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಸಂಬಂಧಗಳು. ಪ್ರೀತಿ ಇದ್ದರೆ ಮಾತ್ರ ನಾವು ಅಸಹಾಯಕರನ್ನು ಗುರುತಿಸ್ತೀವಿ, ಬಡವರನ್ನು ಗುರುತಿಸ್ತೀವಿ, ಎಲ್ಲರನ್ನು ನಾವು ಗುರುತಿಸ್ತೀವಿ. ಹಾಗೆ ಗುರುತಿಸೋದ್ರಿಂದ ನಮಗೆ ಶ್ರಮ ಸಾಧ್ಯತೆ, ದುಡಿಲಿಕ್ಕೆ ಸಾಧ್ಯತೆ, ಏನಾದರೂ ಒಂದಿಷ್ಟು ನಾವು ಮಂದಿಗೆ ಸಹಾಯ ಮಾಡಬೇಕು ಅನ್ನುವಂಥ ಪ್ರಜ್ಞಾವಲಯದಲ್ಲಿ ನಾವೆಲ್ಲ ಬಂದು ಬಿಡ್ತೀವಿ. ಮನುಷ್ಯ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದರೆ ಮನುಷ್ಯ ಪ್ರೀತಿಯನ್ನು ಇಟ್ಕೊಂಡು ಬದುಕೋದು. ಏನಾಗಿಬಿಟ್ಟದೆ ಅಂತಂದರೆ ಮನುಷ್ಯ ಸಂಬಂಧಗಳೇ ಕಳೆದು ಹೋಗ್ತಾ ಇದ್ದೇವೆ ಇವತ್ತು. ಸ್ನೇಹಿತರ ಮಧ್ಯದಲ್ಲಿ, ಗುರು ಶಿಷ್ಯರ ಮಧ್ಯದಲ್ಲಿ, ಅಧಿಕಾರಿಗಳು ಅವರಿಗೆ ಕೈ ಕೆಳಗಿನ ಅಧಿಕಾರಿಗಳು ಅವರ ಮಧ್ಯದಲ್ಲಿ, ಅಷ್ಟೇ ಅಲ್ಲ ಒಂದೇ ಕುಟುಂಬದ ಸದಸ್ಯರಲ್ಲಿಯೂ ಕೂಡ ಕ್ರಮೇಣವಾಗಿ ಈ ಪ್ರೀತಿ ಸಂಬಂಧ ಅವರು ಕಳೆದುಕೊಳ್ತೇವೆ ಅನ್ನೋ ಅದನ್ನೇ ಮುಂದಿಟ್ಟುಕೊಂಡು JSS ಒಂದು ಕಡೆ ಹೇಳ್ತಾರೆ, ಪ್ರೀತಿ ಅನ್ನುವಂಥದ್ದು ಋಣದ ರತ್ನಗಣಿ ಅಂತ. ಏನಿತ್ತು ಜೀವರಿಗೆ ಏನಿತ್ತು ಋಣಿಯೋ ನಾವು ತಿಳಿದು ನೋಡಿದರೆ ಬಾಳು ಎಂಬುದಿತು ಋಣದ ರತ್ನಗಣಿಯೋ ಅನ್ನುವಂಥ ಮಾತು. ಆ ಹಿನ್ನೆಲೆಯೊಳಗೆ ನೀವೆಲ್ಲ ಬಂದು ಸನ್ಮಾನ ಮಾಡಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನ ಹೇಳ್ತಾ, ಆಮೇಲೆ ನನ್ನ ಈ ಶ್ರೇಯಸ್ಸಿಗೆ ನನ್ನ ಮಕ್ಕಳು ಮೊಮ್ಮಗ ಕೃಷ್ಣ ಸಹಿತವಾಗಿ ಎಲ್ಲರೂ ನನ್ನನ್ನು ನಿಶ್ಚಿಂತೆಯಾಗಿ ಬರಲಿಕ್ಕೆ ಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಿಮ್ಮಂಥ ಸ್ನೇಹಿತರ ಪ್ರೀತಿ ಇದೆ. ಆ ಪ್ರೀತಿ ಮಧ್ಯದಲ್ಲಿ ನಾವೆಲ್ಲ ಬದುಕೋಣ ಅನ್ನುವಂಥ ಮಾತನ್ನು ಸುಮ್ಮನೆ ಏನು ಸನ್ಮಾನ ಅಂತ ತಿಳ್ಕೊಂಡು ಈಗ ನೀವು ಬಂದು ನನ್ನನ್ನು ಮತ್ತು ಸರೋಜಗಳನ್ನು ಸನ್ಮಾನಿಸಿದ್ದಕ್ಕಾಗಿ ನಿಮಗೆಲ್ಲ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.